ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗೆ ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಫುಲ್ ಕ್ರಿಯೇಟಿವ್ ಆಗಿ ಯಾವ ರೀತಿ ಫ್ರೀಯಾಗಿ ನೀವು ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಯೂಟ್ಯೂಬ್ ಚಾನಲ್ನಲ್ಲಿ ಥಂಬ್ನೇಲ್ ಕ್ರಿಯೇಟ್ ಮಾಡೋದು ನಿಮ್ಮ ವೀಡಿಯೋಸ್ಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋಂಥ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಯಾವುದಾದ್ರೂ ಆಗಿರ್ಬೋದು. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಾದ್ಮೇಲೆ ನೀವು ಇಲ್ಲಿ ಸಿಂಪಲಾಗಿ ಕ್ಯಾನ್ವಾ ಥಂಬ್ನೇಲ್ ಮೇಕರ್ ಅಂತ ಕೊಟ್ಟರೆ, ಇಲ್ಲಿ ಥಂಬ್ನೇಲ್ ಅಂತ ಕೊಡಿ ಬರುತ್ತೆ. ಕ್ಯಾನ್ವಾ ಥಂಬ್ನೇಲ್ ಅಂತ ಕೊಟ್ಟರೆ ಇಲ್ಲಿ ಫಸ್ಟ್ ವೆಬ್ಸೈಟೇ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕ್ಯಾನ್ವಾ ಅಂದ್ಬಿಟ್ಟು ಫ್ರೀ ಆ್ಯಂಡ್ ಕಸ್ಟಮೈಸಬಲ್ ಯೂಟ್ಯೂಬ್ ಟೆಂಪ್ಲೇಟ್ ಥಂಬ್ನೇಲ್ ಟೆಂಪ್ಲೇಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತುಂಬ ನೋಡಿ ಯೂಟ್ಯೂಬ್ ಥಂಬ್ನೇಲ್ ಟೆಂಪ್ಲೇಟ್ಸ್ ಅಂತ ತುಂಬ ನಿಮ್ಗೆ ಇದರಲ್ಲಿ ಬರುತ್ತೆ. ಒಂದೊಂದು ಏನಂದರೆ ಇಲ್ಲಿ ಒಂದೊಂದು ಸಮಥಿಂಗ್ ಪೇಯ್ಡ್ ಇರುತ್ತೆ, ಅದು ಅಮೌಂಟು ಅದನ್ನು ಯೂಸ್ ಮಾಡ್ಕೊಂಡೇ ಮಾಡಬೇಕು. ಇಲ್ಲ ಅಂದರೆ ಅದಕ್ಕೆ ಅಮೌಂಟ್ ಕೊಡಬೇಕು, ನೀವು ಪೇಯ್ಡ್ ಮಾಡಬೇಕು ಪ್ರೋ ವರ್ಷನ್ಸೇ. ಅದೇ ನೀವು ಫ್ರೀಯಾಗಿ ಮಾಡಬೇಕು ಅಂದರೆ ಇಲ್ಲೂ ತುಂಬ ಫ್ರೀ ಆಗಿರುತ್ತೆ ನೋಡಿ, ಇವೆಲ್ಲ ಫ್ರೀ ಇದೆ. ಇಲ್ಲೇನೋ ಇಲ್ಲ ನೋಡಿ, ಪ್ರೋ ವರ್ಷನ್ ಸಿಂಬಲ್ಲು ಇಲ್ಲ, ಪೇಯ್ಡ್ ಅಂತ ಯಾವುದೂ ಇಲ್ಲ ಸಿಂಬಲ್ಲು. ಇಲ್ಲಿ ಯಾವುದಾದ್ರೂ ನಿಮಗೆ ಒಂದು ತೋರಿಸ್ತೀನಿ, ಒಂದು ನಿಮಿಷ, ಎರಡು ನಿಮಿಷ. ಇದು ತುಂಬ ಇದೆ. ಇಲ್ಲಿ ನೋಡಿ, ಇದು ತೋರಿಸಿ ನೋಡಿ, ನಮ್ಗೆ ಇಷ್ಟ ಆಯಿತು. ಹೌ ಟು ಅರ್ನ್ ಮನಿ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಇದೆ. 100% ಫುಲ್ಲಿ ಕಸ್ಟಮೈಸಬಲ್. ಯಾಕಂದರೆ ಇದು ನಿಮಗೆ ಫ್ರೀ ವರ್ಷನ್ ಇದೆ ಅಂಥದ್ದು. ಫ್ರೀ ಇರೋದ್ರಿಂದ ನೀವು ಅಮೌಂಟ್ ಏನು ಪೇ ಮಾಡೋಂಗಿಲ್ಲ. ಪ್ರೋ ವರ್ಷನ್ ಏನಲ್ಲ, ಇದು ಫ್ರೀ ವರ್ಷನ್ ಇರುತ್ತೆ. ಒಂದೊಂದು ಮಾತ್ರ ಪೇ ಮಾಡಬೇಕಾಗುತ್ತೆ. ನಿಮಗೆ ಫ್ರೀಯಾಗಿ ಯಾವ್ದು ಸಿಗುತ್ತೋ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನೇನು ತೋರಿಸಿದೆ, ಹೌ ಟು ಅರ್ನ್ ಮನಿ ಆನ್ಲೈನ್. ಈ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಎಲಿಮೆಂಟ್ಸ್ ನಂಗೆ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಇಲ್ಲ ಬೇಕು ಅದು ವಾಪಸ್ ಹೋಗ್ಬಿಡ್ತು ಅಂದರೆ Ctrl+Z ಹೇಳಿದ್ರೆ ಹಂಗೆ ಬರುತ್ತೆ. ನಾನು ಡಿಲೀಟ್ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಇದನ್ನ ಇಲ್ಲಿ ಇಟ್ಕೋತೀನಿ, ಓಕೆನಾ? ಸ್ವಲ್ಪ ಓಕೆ, ಇಲ್ಲಿ ಇಟ್ಕೋತೀನಿ. ಇವಾಗ ಔಟ್ ಟು ಅರ್ನ್ ಅಂತ ಇದೆಯಲ್ಲ, ನಮ್ಗೆ ಔಟ್ ಟು ಅರ್ನ್ ಬೇಡ, ಸ್ವಲ್ಪ ಲಾಕ್ ಮಾಡ್ಕೋತೀನಿ. ಇದು ಲಾಕ್ ಮಾಡ್ಕೋಬೋದು, ಯಾಕಂದರೆ ನೋಡಿ ಇಲ್ಲಿ ಏನೇನು ಮಾಡಿದ್ರು ಇದಾಗಲ್ಲ, ಇದು ಮಾತ್ರ ಅಲ್ಲಾಡುತ್ತೆ ನಿಮಗೆ. ಓಕೆ, ಔಟ್ ಟು ಅರ್ನ್ ಅಂತ ಇದೆಯಲ್ಲ, ನಾನು ಸ್ವಲ್ಪ ಇದನ್ನು ಔಟ್ ಟು ಅರ್ನ್ ಬದಲು ಹೌ ಟು ಕ್ರಿಯೇಟ್ ಅಂತ ಹಾಕ್ಬಿಡ್ತೀನಿ. ಕ್ರಿಯೇಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಕ್ರಿಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಮಾಡ್ಕೋತೀನಿ. ಹೌ ಟು ಕ್ರಿಯೇಟ್. ಓಕೆ, ಹೌ ಟು ಕ್ರಿಯೇಟ್. ಇಲ್ಲಿ ಮನಿ ಅಂತ ಇದೆಯಲ್ಲ, ಮನಿ ಪ್ಲೇಸಲ್ಲಿ ನಾನು ಏನಾಗ್ತೀನಿ ಇವಾಗ, ನಿಮಿಷ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಓಕೆ, ಈ ಥರ ಕೊಟ್ಟೆ. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಓಕೆ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಇಲ್ಲಿ ಸೇಮ್ ಆನ್ಲೈನ್ ಅಂತ ಇದೆ, ಆನ್ಲೈನ್ ಇರಲಿ, ಯಾಕಂದರೆ ನಿಮ್ಗೆ ಬೇಕಲ್ವಾ. ರಿಯಲಿಸ್ಟಿಕ್ ಮೇಲೆ ಬೇಕಾಗಿದೆ ನಮಗೆ, ಸ್ವಲ್ಪ ಕೆಳಗೆ ಇರಲಿ. ಯೂಟ್ಯೂಬ್ ಥಂಬ್ನೇಲ್ ಅನ್ನೋದು ಸ್ವಲ್ಪ ಮೇಲೆ ಇಲ್ಲಿ ಬರಲಿ. ಹೌ ಟು ಕ್ರಿಯೇಟ್ ಅನ್ನೋದು ಇಲ್ಲಿ ಬರಲಿ. ನಿಮ್ಗೆ ಬೇಕು ಅಂದರೆ ಇದರಲ್ಲಿ ಕಲರ್ಸ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಬ್ಲ್ಯಾಕ್ ಇದೆ, ನಾನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಕಲರ್ಸ್ ಟೆಕ್ಸ್ಟ್ ಗ್ರೀನ್ ಹಾಕೊತೀರಾ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಡ್ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಅಲ್ದಿರ ನೀವು ಬೋಲ್ಡು, ಸ್ಲ್ಯಾಂಟು ನೋಡಿ ಈ ಥರ ಹಾಕ್ಬೋದು, ಕ್ರಿಯೇಟಿವ್ ಆಗಿ ಹಾಕ್ಬೋದು. ಆಮೇಲೆ ನಿಮ್ಗೆ ಇಲ್ಲಿ ಫಾಂಟ್ಸ್ ಕೂಡ ಸಿಗುತ್ತೆ, ಎಷ್ಟೊಂದು ಫ್ರೀ ಫಾಂಟ್ಸ್ಗಳು ನಿಮ್ಗೆ ಸಿಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರ ಸೆಲೆಕ್ಟ್ ಆಯಿತು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಎಷ್ಟೊಂದು ಫ್ರೀ ಇದೆ ಮತ್ತು ಪೇಯ್ಡು ಇದೆ ಇದರಲ್ಲಿ. ನಾನು ಯಾವುದಾದ್ರೂ ಚೆನ್ನಾಗಿರೋದೊಂದು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಲೆಟರ್ನ ಸ್ವಲ್ಪ ದಪ್ಪ ಮಾಡ್ತೀನಿ. ಓಕೆ, ಥಂಬ್ನೇಲ್ ಅಂತ ಹಾಕ್ಬಿಟ್ಟು ಆನ್ಲೈನ್ ಅಂತ ಕೊಟ್ಟೆ. ನೋಡಿ, ಇಷ್ಟ ಮುಗೀತು. ಇದು ಬೇಕಾ, ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಿಮ್ಮ ಇಷ್ಟ. ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಲ್ಲೂ ತುಂಬ ಟೆಕ್ಸ್ಟ್ ಕೂಡ ನೀವು ಈ ಥರ ಡಿಸೈನ್ ಬೇಕಾದ್ರೆ ಟೆಂಪ್ಲೇಟ್ಸ್, ಇಲ್ಲಿ ಎಲಿಮೆಂಟ್ಸ್ ಕೂಡ ಹಾಕೋಬೋದು ನೀವು ಈಸಿಯಾಗಿ. ಎಲಿಮೆಂಟ್ಸ್ ಬೇಕಾ, ಎಲಿಮೆಂಟ್ಸ್ ಹಾಕೊಳ್ಳಿ. ಇವಾಗ ಇಲ್ಲಿ ಆನ್ಲೈನ್ ಅಂತ ಐತಲ್ವಾ, ಇದನ್ನು ಸ್ವಲ್ಪ ನಾವು ಗ್ರಾಫಿಕ್ಸ್ ಇದು ಮಾಡಿ ಸ್ವಲ್ಪ ನೋಡಿ ಡಿಸೈನ್ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕ್ರಿಯೇಟ್ ಮಾಡ್ಕೊಬೋದು. ನಾವು ಸ್ವಲ್ಪ ಇದನ್ನು ಬ್ಲ್ಯಾಕ್ ನಿಮಿಷ ದಪ್ಪ ಮಾಡ್ತೀನಿ. ಓಕೆ,
ಗೇರ್ ಅಂಶ. ಓಕೆ ನೋಡಿ, ಈ ಥರ ನೀವು ಯಾವ ಥರ ಬೇಕೋ ನಿಮಗೆ ಕಸ್ಟಮೈಸ್ಡ್ ಇದ್ರ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು, ಯಾವ ಥರ ಬೇಕಾದರೂ. ಇಲ್ಲಿ ಸುಮಾರು ಟೆಕ್ಸ್ಟ್ಗಳು ಹಾಕ್ಬೋದು. ಇಲ್ಲಿ ಕೆಳಗಡೆ ಬರುತ್ತೆ ನಿಮಗೆ, ಈ ಥರ ಪ್ಯಾಟರ್ನಲ್ಲಿ ಹಾಕ್ಬೋದು. ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ ನಿಮಗೆ. ಇದೆಲ್ಲ ಫ್ರೀ ಇರುತ್ತೆ ನೋಡಿ, ಇದು ನೋಡಿ ಇಲ್ಲ ಫ್ರೀ ಇರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು, ನಿಮ್ಗೇನು ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ ಫ್ರೀ ಇರುತ್ತೆ. ಆಮೇಲೆ ಅಪ್ಲೋಡ್ ಅಂತ ಇದೆ, ಏನಂದರೆ ನಿಮ್ಮ ಫೋಟೋಸ್ ನೀವು ಹಾಕಬೇಕು ಅಂದರೆ ಇಲ್ಲಿ ನೀವು ನೋಡಿ, ಇಲ್ಲಿ ನಮ್ಮದೊಂದು ಯೂಟ್ಯೂಬ್ ಇದೆಯಲ್ಲ ಅದ್ರದ್ದು ಒಂದು ಲೋಗೋ ಇದೆ, ಆ ಲೋಗೋನ ಹಾಕ್ತೀನಿ ನೋಡಿ ಇವಾಗ. ಸೆಕೆಂಡ್ ನೋಡಿ, ಇಲ್ಲಿ ನಮ್ಮ ಚಾನಲ್ ಲೋಗೋ ಅಲ್ಲಿ ಹಾಕ್ತೀನಿ. ಓಕೆ ನೋಡಿ, ಇಲ್ಲಿ ಈ ಥರ ಹಾಕ್ಬೋದು ನೀವು. ಇದನ್ನು ಯಾವ ರೀತಿ ಹಾಕೋದು ಅಂದರೆ ಸಿಂಪಲ್ಲು ನೋಡಿ, ಈ ಥರ ಹಾಕೋಬೋದು ನೀವು. ಬೇಕು ಅಂದರೆ ಸಿಂಪಲ್, ಏನಿಲ್ಲ. ಇಲ್ಲಿ ಕೆಳಗಡೆ ಅಪ್ಲೋಡ್ ಫೈಲ್ಸ್ ಅಂತ ಇಲ್ಲ, ಅಪ್ಲೋಡ್ ಫೈಲ್ಸ್ ಕೊಟ್ಟರೆ ನಿಮಗೆ ಡಾಕ್ಯುಮೆಂಟ್ಸ್ ನಿಮ್ಮದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಅದರಲ್ಲಿ ಯಾವ್ದು ಬೇಕೋ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಇಲ್ಲಿ ನೀವು ನಿಮ್ಮ ಚಾನಲ್ದು ಬೇಕಾದ್ರೆ ನೀವು ಈಸಿಯಾಗಿ ಹಾಕೋಬೋದು. ನಿಮ್ಮ ಚಾನಲ್ ತೋರಿಸ್ತೀನಿ ನೋಡಿ, ಈ ಥರ ಹಾಕೋಬೋದು ನೀವು. ನಿಮ್ಗೆ ಯಾವ ಥರ ಬೇಕೋ ಕಂಟ್ರೋಲ್ Z ಆದರೆ ಅದು ವಾಪಸ್ ಬರುತ್ತೆ. ಓಕೆನಾ, ತಲೆ ಕೆಡಿಸ್ಕೊಬೇಡಿ. ಡಿಲೀಟ್ ಆದರೂ ಪರವಾಗಿಲ್ಲ, ಕಂಟ್ರೋಲ್ Z ಹಿಡಿದ್ರೆ ನಿಮ್ಗೆ ವಾಪಸ್ ಬಂದೇ ಬರ್ತದೆ. ಈ ಥರ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಹಾಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಪ್ರತಿಯೊಂದು ಸಿಗುತ್ತೆ, ಇಲ್ಲಿ ಡ್ರಾಯಿಂಗು ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ಏನು ನಿಮ್ಗೆ ಏನು ಬೇಕೋ ನೇಮು ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೋಬೋದು. ಕಂಟ್ರೋಲ್ Z ಹೊಡಿಲ್ಲ ಅಂದರೂ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಇದೆ ನೋಡಿ, ಇದೇ ಬರುತ್ತೆ. ಅದು ಸೇವ್ ಆಗಿರಲ್ಲ. ಕಂಟ್ರೋಲ್ Z ಈ ಥರ ಫಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಎಡಿಟ್ ಮಾಡ್ಕೊಂಡು ಸಿಂಪಲ್ ಈ ಥರ ಆಗಿದೆ. ಸಿಂಪಲ್ ಈ ಥರ ಆದಮೇಲೆ ನೆಕ್ಸ್ಟ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ PNG ಬದಲು JPG ಸೆಲೆಕ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಿಮಗೆ ಈಸಿಯಾಗಿ ಡೌನ್ಲೋಡ್ ಆಗಿ ನಿಮಗೆ ಇಮೇಜ್ ಸಿಗುತ್ತೆ ನೋಡಿ. ಇಲ್ಲಿ ಈ ಥರ ಓಪನ್ ಆಗಿರುತ್ತೆ, ತೋರಿಸಿ ನೋಡಿ ಇಲ್ಲಿ. ಇವಾಗ ಅದು ನಿಮಗೆ ಇಮೇಜಸಲ್ಲಿ ಓಪನ್ ಆಗುತ್ತೆ. ಅದನ್ನು ನೀವು ಈಸಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಥಂಬ್ನೇಲ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳನ್ನ ಶೇರ್ ಮಾಡಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.